ಇತ್ತೀಚೆಗೆ ಹೃದಯಾಘಾತ ಅನ್ನೋದಕ್ಕೆ ವಯಸ್ಸಿನ ಮಿತಿಯೇ ಇಲ್ದಾಗೆ ಆಗಿದೆ. ಹಿಂದಿನ ದಿನಗಳಲ್ಲೆಲ್ಲ ವಯಸ್ಸಾದವರಿಗೆ ಮಾತ್ರ ಹಾರ್ಟ್ ಅಟ್ಯಾಕ್ ಅಂತ ಬರ್ತಾ ಇತ್ತು. ಆದರೆ ಇತ್ತೀಚೆಗೆ ಚಿಕ್ಕ ವಯಸ್ಸಿನಲ್ಲಿ, ಅದರಲ್ಲೂ ಕೂಡ ಹುಟ್ಟಿದ ಕಂದಮ್ಮಗಳಿಗೂ ಕೂಡ ಹೃದಯಾಘಾತ ಆಗುವಂತಹ ಪ್ರಕರಣಗಳು ಹೆಚ್ಚಾಗಿದೆ. ಅಂಥದ್ರಲ್ಲಿ ಮತ್ತೊಂದು ಮನಕಲಕುವ ಘಟನೆ ರಾಜ್ಯಾದ್ಯಂತ ಸುದ್ದಿ ಆಗ್ತಾ ಇದೆ. ಏನು ಅರಿಯದಂತ ತ್ರಿಲೋಕ್ ಜೈನ್ ಎನ್ನುವಂತಹ 1ನೇ ತರಗತಿಯ ಮಗುವಿಗೆ ಇದೀಗ ಹೃದಯಾಘಾತ ಆಗಿದೆ. ಸಾಗರ ತಾಲೂಕಿನ ಕರೂರು ಎನ್ನುವಂತಹ ಊರಿನಲ್ಲಿ ಈ ಘಟನೆ ನಡೆದಿದ್ದು, ತ್ರಿಲೋಕ್ ಜೈನ್ ಗೌತಮ್ ಜೈನ್ ಮತ್ತು ಶಿಲ್ಪಾ ದಂಪತಿಗಳ ಮುದ್ದಿನ ಮಗನಾಗಿದ್ದ. ಕೇವಲ 1ನೇ ತರಗತಿಗೆ ಅಡ್ಮಿಷನ್ ಮಾಡಿ ಇದೀಗಷ್ಟೇ ಶಾಲೆಗೆ ಹೋಗ್ತಾ ಇದ್ದ. ಜಸ್ಟ್ ಶನಿವಾರದ ದಿನ ಏನಾಗಿದೆ ಅಂತ ಹೇಳಿದ್ರೆ, ಶನಿವಾರ ಆಟದ ಮೈದಾನದಲ್ಲಿಯೋ ಅಥವಾ ಆವರಣದಲ್ಲಿಯೋ ಆಟವಾಡುವಾಗಲೂ ಕುಸಿದು ಬಿದ್ದಿದ್ದಾನೆ. ಏಕಾಏಕಿ ಕುಸಿದು ಬಿದ್ದಂತಹ ತ್ರಿಲೋಕ್ ಜೈನ್ ಎಂಬಂತಹ ಮುದ್ದು ಮಗುವನ್ನ ಆಸ್ಪತ್ರೆಗೆ ಕೊಂಡೊಯ್ದರೂ ಕೂಡ ಚಿಕಿತ್ಸೆ ಫಲಕಾರಿ ಆಗದೆ ಇದೀಗ ಆತ ಮೃತಪಟ್ಟಿದ್ದಾನೆ. ಒಟ್ಟಿನಲ್ಲಿ ವೈದ್ಯಕೀಯ ಲೋಕಕ್ಕೂ ಕೂಡ ಗೊತ್ತಾಗ್ತಿಲ್ಲ ಏನು ಕಾರಣಗಳಂತೇಳಿ. ಬದಲಾದ ಜೀವನ ಶೈಲಿಯೋ, ಆಹಾರ ಪದ್ಧತಿಯೋ, ಇವೆಲ್ಲವುಗಳು ಕೂಡ ಒಟ್ಟಿನಲ್ಲಿ ಇದೀಗ ಯುವ ಜನತೆ, ಚಿಕ್ಕ ಚಿಕ್ಕ ಮಕ್ಕಳಲ್ಲೂ ಕೂಡ ಹೃದಯಾಘಾತಕ್ಕೆ ಕಾರಣಗಳಾಗ್ತಾ ಇದೆ. ಒಟ್ಟಿನಲ್ಲಿ ಈ ತ್ರಿಲೋಕ್ ಜೈನ್ ಎಂಬಂತಹ ಮುದ್ದು ಮಗುವಿನ ಮುಖವನ್ನ ನೋಡ್ತಾ ಇದ್ರೆ ಮನ ಹಿಂಡಿದಂತಾಗತ್ತೆ. ಅಯ್ಯೋ ಪಾಪ, ಇಷ್ಟು ಬೇಗ ಹೃದಯಾಘಾತಕ್ಕೆ ಒಳಗಾದ್ನಲ್ಲ ಅಂತ ಹೇಳಿ ಸಾರ್ವಜನಿಕರು ಕೂಡ ಕಣ್ಣೀರು ಹಾಕಿದ್ದಾರೆ. ನರ್ಸರಿಯಿಂದ PUC ವರೆಗೆ ಗುಣಮಟ್ಟದ ಶಿಕ್ಷಣಕ್ಕೆ ದಿ ಬೆಸ್ಟ್ ಕೊನ್ನೂರು ಶಿಕ್ಷಣ ಸಂಸ್ಥೆ LT. ವಿಶಾಲವಾದ ಕ್ಯಾಂಪಸ್, ಡಿಜಿಟಲ್ ಕ್ಲಾಸ್ ರೂಮ್, ನುರಿತ ಬೋಧಕರು, ಕಂಪ್ಯೂಟರ್ ಪ್ರಯೋಗಾಲಯಗಳು, ಹಾಸ್ಟೆಲ್, ಸ್ಕೂಲ್ ಬಸ್ ಸೌಲಭ್ಯಗಳನ್ನು ಒಳಗೊಂಡಿದೆ. ಹೈಸ್ಕೂಲ್ ಮಟ್ಟದಲ್ಲೇ JEE, NEET, KCET ಪರೀಕ್ಷೆಗಳಿಗೆ ಕೋಚಿಂಗ್ ನೀಡಲಾಗುತ್ತೆ. ಪಠ್ಯೇತರ ಚಟುವಟಿಕೆಗಳಾದ ಸಾಂಸ್ಕೃತಿಕ, ಕ್ರೀಡೆ, ಶಿಸ್ತಿಗೂ ಹೆಸರಾಗಿದೆ. ಅನಿಲ್ ಕುಂಬ್ಳೆ ಸ್ಪೋರ್ಟ್ಸ್ ಅಕಾಡೆಮಿಯ 10 ವೀಕ್ ಸ್ಪೋರ್ಟ್ಸ್ ತರಬೇತುದಾರರಿಂದ ಕೋಚಿಂಗ್ ನೀಡಲಾಗುತ್ತೆ. ಇದು ಏಕೈಕ ರೂರಲ್ CBSE ಸ್ಕೂಲ್. ಅಷ್ಟೇ ಅಲ್ಲ, ಇದು ರೆಸಿಡೆನ್ಷಿಯಲ್ CBSE ಸ್ಕೂಲ್. ಕೈಗೆಟುಕುವ ದರದಲ್ಲಿ ಗುಣಮಟ್ಟದ ಶಿಕ್ಷಣಕ್ಕೆ ಮೊದಲ ಆದ್ಯತೆ. ಈಗಾಗಲೇ ದಾಖಲಾತಿಗಳು ಆರಂಭವಾಗಿವೆ. ನಿಮ್ಮ ಮಕ್ಕಳ ಭವಿಷ್ಯ ನಿರ್ಮಾಣವೇ ನಮ್ಮ ಗುರಿ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.